ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ನಾನು ಗುಜ್ಜಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮೋತ್ಸವದಲ್ಲಿದ್ದೇನೆ. ಒಳಗಡೆ ಬಂದು ಇವರ ಪರವಾಗಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮಂಗಳೂರು ಇಲ್ಲಿಯ ನುರಿತ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಚರ್ಮ ಮತ್ತು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಕಾಲ್ತೋಡು ಇಲ್ಲಿ ವೈದ್ಯಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಚಿಕಿತ್ಸಾಲಯವು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಅಂತ ಒಂದು ಅಪ್ಗ್ರೇಡ್ ಆಗಿ NABH ಸರ್ಟಿಫಿಕೇಟನ್ನು ಕೂಡ ಪಡೆದುಕೊಂಡಿದೆ. ಮಾನ್ಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆಯವರ ಒಂದು ಕಲ್ಪನೆಯಲ್ಲಿ ಮೂಡಿಬರುತ್ತಿರುವಂತಹ ಗ್ರಾಮೋತ್ಸವ ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಗುಜ್ಜಾಡಿ ಗ್ರಾಮ ಪಂಚಾಯತಲ್ಲಿ ಆಯೋಜಿಸಲಾಗಿತ್ತು. ಸೊ ನಾವು ಈಗಾಗಲೇ ಆಯುಷ್ ಇಲಾಖೆಯಿಂದ ಬೇರೆ ಬೇರೆ ವೈದ್ಯರ ತಂಡವನ್ನು ಮಾಡಿಕೊಂಡು ಅನೇಕ ಗ್ರಾಮ ಪಂಚಾಯತಿಗಳನ್ನು ಮುಗಿಸಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ನಾವು ಈ ಶಿಬಿರದಲ್ಲಿ ಉಚಿತವಾಗಿ ಸಾರ್ವಜನಿಕರ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿ ಉಚಿತ ಔಷಧಿಯನ್ನು ಕೂಡ ನೀಡ್ತಾ ಇದ್ದೇವೆ. ಇದರಿಂದ ಶಾಸಕರ ಕಲ್ಪನೆಯಂತೆ ಈ ಆಯೋಜನೆ ಎಷ್ಟೋ ಜನರಿಗೆ ಇವತ್ತು ಆಯುಷ್ ಇಲಾಖೆ ಇದೆ, ಸರ್ಕಾರಿ ಆಸ್ಪತ್ರೆಗಳು ಆಯುಷು ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂತಹ ಒಂದು ಈ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಹೋಗಿ ನಾವಿವತ್ತು ಸ್ಟಾಲ್ಗಳನ್ನು ಮಾಡಿ ನಮ್ಮ ಆಯುಷ್ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಅಥವಾ ಯಾವ ರೀತಿ ಅದಕ್ಕೆ ಕಾಯಿಲೆಗಳಿವೆ, ಮದ್ದುಗಳಿವೆ, ಅದನ್ನು ಅವರಿಗೆ ನಾವು ಬಿಡಿಸಿ ಹೇಳಿ ಮೆಡಿಸಿನ್ ಕೊಡುವುದರ ಜೊತೆಯಲ್ಲಿ ಪಥ್ಯವನ್ನು ಕೂಡ ಹೇಳಿದ್ದೀವಿ. ಹಾಗೆ ಅನೇಕ ಚಾರ್ಟ್ಗಳನ್ನು ಮನೆ ಮದ್ದಿಗೆ ಸಂಬಂಧಪಟ್ಟಂತೆ ಪಂಚಕರ್ಮದ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಶಾಸಕರಿಗೆ ನಾವು ಆಯುಷ್ ಇಲಾಖೆ ವತಿಯಿಂದ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಆಯುಷ್ ಇಲಾಖೆ ಆಯುಷ್ ಪದ್ಧತಿಯನ್ನು ಮುನ್ನೆಲೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಇನ್ನಿರುವ ಗ್ರಾಮ ಪಂಚಾಯತಿನ ಗ್ರಾಮೋತ್ಸವದಲ್ಲಿಯೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲ ಆಗಮಿಸಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಕೂಡ ಕೇಳಿದ್ದೇವೆ. ಡಾಕ್ಟರ್ ವಿನಯಕ್ಕೆ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾವುಂಡ ಅರೆಹೊಳೆಯಲ್ಲಿ ನಾನು ಕಳೆದ 11 ವರ್ಷಗಳಿಂದ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಗುಜ್ಜಾಡಿ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮೋತ್ಸವ ನಡೆಯುವುದರಿಂದಾಗಿ ನಮ್ಮ ಆಯುಷ್ ಕ್ಯಾಂಪ್ಗೆ ನಮ್ಮನ್ನು ನಿಯೋಜನೆ ಮಾಡಿದ್ದಾರೆ. ನನಗೆ ಇಲ್ಲಿ ಬಂದು ಇಲ್ಲಿನ ವಾತಾವರಣ ತುಂಬ ಖುಷಿಯಾಯಿತು. ಅಭೂತಪೂರ್ವವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಬಹಳಷ್ಟು ಜನರಿಗೆ ಆಯುಷ್ ಬಗ್ಗೆ ಅವೇರ್ನೆಸ್ ಇರುವುದಿಲ್ಲ, ಜಾಗೃತಿ ಇರುವುದಿಲ್ಲ. ಕೇವಲ ಆಯುರ್ವೇದ ಅಂದರೆ ಏನೋ ಚೂರ್ಣ, ನಾರು, ಬೇರು, ಕಷಾಯಗಳು ಅಂತ ಜನರ ಕಲ್ಪನೆಯಲ್ಲಿರ್ತದೆ. ಅಷ್ಟು ಮಾತ್ರ ಅಲ್ಲ, ವಂಶಮನ ಚಿಕಿತ್ಸೆ ಜೊತೆಗೆ ಸಂಶೋಧನಾ ಚಿಕಿತ್ಸೆ ಕೂಡ ಇದೆ. ನಾವಿಲ್ಲಿ ಬ್ಯಾನರ್ನಲ್ಲಿ ಕಾಣಿಸಿದ್ದೇವೆ. ವಮನ, ವಿರೇಚನ, ನಸ್ಯ, ಅನುವಾಸನ, ಈ ತರಹ ನಮ್ಮದು ಪಂಚಕರ್ಮ ಚಿಕಿತ್ಸೆ ಕೂಡ ಇದೆ. ಕೆಲವು ಕಾಯಿಲೆಗಳಿಗೆ ವಾಂತಿ ಮಾಡಿಸುವಂಥದ್ದು, ಕೆಲವು ಕಾಯಿಲೆಗಳಿಗೆ ಬೇದಿ ಮಾಡಿಸುವಂಥದ್ದು, ಮತ್ತು ಸ್ನೇಹಪಾನ, ತುಪ್ಪವನ್ನು ಕುಡಿಲಿ ಕೊಡುವಂಥದ್ದು, ಮತ್ತು ಎನಿಮಾ ಕೊಡುವಂಥದ್ದು, ಅದು ಎಣ್ಣೆ ತೈಲದ ಉಪಯೋಗಿಸಿ ಎನಿಮಾ ಕೊಡುವಂಥದ್ದು, ಅನುವಾಸನ ಬಸ್ತಿ ಅಂತ ಹೇಳ್ತೇವೆ. ಅದೇ ಥರ ಕಷಾಯ ಉಪಯೋಗಿಸಿ ಬಸ್ತಿ ಕೊಡುವಂಥದ್ದು, ಕಷಾಯ ಬಸ್ತಿ ಅಂತ ಹೇಳ್ತೇವೆ. ಈ ತರಹ ಬೇರೆ ಬೇರೆ ಆಯುರ್ವೇದದಲ್ಲೂ ಇನ್ನೂ ಈ ಥರ ಪಂಚಕರ್ಮ ಚಿಕಿತ್ಸೆಗಳಿದೆ. ನಸ್ಯ ಇದೆ, ತಲೆಯಲ್ಲಿರುವ ದೋಷಗಳನ್ನು ಹೊರಗಡೆ ಹಾಕಲಿಕ್ಕೆ ಶಿರೋವಿರೇಚನ ಅಥವಾ ನಸ್ಯ ಅಂತ ಹೇಳ್ತೇವೆ. ಈ ಥರ ಬೇರೆ ಬೇರೆ ಪದ್ಧತಿಗಳಿವೆ ಅಂತ ಜನರಿಗೆ ನಾವು ತಿಳಿಸಿ ಹೇಳ್ತಾ ಇದ್ದೇವೆ. ಮತ್ತು ಮನೆಯಲ್ಲೇ ಸರಳವಾಗಿ ಅವರಿಗೆ ಅದನ್ನು ಮಾಡಿಕೊಳ್ಳಿಕ್ಕೂ ಎಲ್ಲ ತಿಳಿಸಿ ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಿಂದ ಜನರಿಗೆ ಬಹಳ ಉಪಯೋಗವಾಗಿದೆ. ಇನ್ನು ಮುಂದೆ ಇನ್ನೂ ಒಂದು 2-3 ಕಡೆ ಇದೆ. ಜನರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಕೇಳ್ತಾ ಇದ್ದೇವೆ. ಧನ್ಯವಾದ.
ಎಲ್ಲರೂ ಇಲ್ಲಿ ಗ್ರಾಮೋತ್ಸವದಲ್ಲಿ ನಮ್ಮ ಇಲಾಖೆಯ ಪರವಾಗಿ ಡಾಕ್ಟರ್ ಅನಿಲ್ ಕೆ ಪಿ ಆದ ನಾನು ಪಶು ಚಿಕಿತ್ಸಾಲಯ ಗುಜ್ಜಾಡಿ ವತಿಯಿಂದ ಈ ಒಂದು ಸ್ಟಾಲನ್ನು ಆಯೋಜಿಸಿದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ ಎಲ್ಲ ಗ್ರಾಮದ ಎಲ್ಲ ಸರ್ವರೂ ಸಹ ಆಸ್ಪತ್ರೆಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ವಿವಿಧ ಇಲಾಖೆಗಳು ಸಹ ಇಲ್ಲಿ ಬಂದಿದ್ದಾವೆ. ಎಲ್ಲ ಇಲಾಖೆಗಳನ್ನು ಎಲ್ಲ ಜನಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಸ್ಟಾಲನ್ನು ಹಾಕಿದ್ದೇವೆ. ಜಾನುವಾರುಗಳಿಗೆ ಬೇಕಾಗುವಂಥ ಎಲ್ಲ ಔಷಧಗಳನ್ನು ಲಭ್ಯ ಮಾಡಿದ್ದೇವೆ. ಚಿಕಿತ್ಸಾಲಯಕ್ಕೆ ಬರುವಾಗ ಏನೆಲ್ಲ ಅಲ್ಲಿ ಲಭ್ಯ ಇರುತ್ತೋ ಅದನ್ನೆಲ್ಲ ನಾವು ಈ ಸ್ಟಾಲಲ್ಲಿ ಲಭ್ಯ ಮಾಡಿದ್ದೇವೆ. ಜಾನುವಾರು ಮಾಲೀಕರು ಇದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ನಾನು ಕೇಳ್ತೀನಿ. ಉತ್ಸವದ ಪೂರ್ವಭಾವಿಯಾಗಿ ಈ ದಿನ ಗುಜ್ಜಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ವಸ್ತು ಪ್ರದರ್ಶನ ಹಾಗೆ ಮಾಹಿತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈ ದಿನ ನಾವು ಪೌಷ್ಟಿಕಾಹಾರ ಪ್ರಾತ್ಯಕ್ಷಿತೆ, ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡುವಂಥದ್ದು ಮತ್ತು ವಿವಿಧ ಯೋಜನೆಗಳ ಕುರಿತಾದಂತೆ ಸಾರ್ವಜನಿಕರಿಗೆ ಇಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ, ನಮ್ಮ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ರಿಲೇಟೆಡ್ ಆಗಿ ನಮ್ಮ ಯೋಜನೆಗಳ ರಿಲೇಟೆಡ್ ಆಗಿ ಯಾವುದೆಲ್ಲ ಸಮಸ್ಯೆಗಳಿದೆ ಅದಕ್ಕೆಲ್ಲ ಸ್ಪಂದನೆಯನ್ನು ಮಾಡುವಂಥ ಕೆಲಸ ನಾವು ಹಾಗೆ ಈ ಭಾಗದ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿದ್ದೇವೆ. ಇದು ಕಂದಾಯ ಇಲಾಖೆ ಗುಜ್ಜಾಡಿ ಸಂಜೀವಿನಿ ಸಂಘದ ಚಿಕ್ಕಿದೆ ಹೇಳೋದು ಫಸ್ಟ್ ಅಲ್ಲಿಂದ ಹೇಳೋದು. ಇಲ್ಲಿ ಅಮ್ಮ ಕ್ಯಾಂಟೀನ್ ಯಾರು ಅಮ್ಮ ಕ್ಯಾಂಟೀನ್ ಅಂತ ಒಳ್ಳೆ ನಾವು ಓಡ್ಬಾರ್ದು ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ಆರಂಭವಾಗಲಿದೆ. ಈಗಾಗಲೇ ಸನ್ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು
ಇಲ್ಲಿ ಉಪಸ್ಥಿತರಿರುವವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಶಿ ಬಸವನಗಿ, ಹೊಸಾಡು ಬಸವನಗಿ, ಬೆಂಗೊಳ್ಳಿ ಬಸವನಗಿ, ಗುಜ್ಜಾಡಿ, ಕರ್ಕೊಂಡು ಹೋಗ್ತಾರ. ಬಟ್ ನಮ್ಮ ನೋಡಿ ಯಾವ ಹಿಂದೆ ಯಾವ ಗ್ರಾಮಕ್ಕೆ ಹೋಗಿದ್ದೀರಿ? ಹಿಂದೆ ಎಷ್ಟನೇ ಗ್ರಾಮ ಇತ್ತು? ಎಷ್ಟು ಗ್ರಾಮ ಹೋಗಿದ್ದೀರಿ? 8 ಗ್ರಾಮ ಆಗಿದೆ. ಇದು ಉಮೇಶನ ಕಮಣ ಮುಂಚೆ ಸಾಹಸನರ ಹೂಗಳನ್ನು ಸ್ವಚ್ಛ ಮಾಡುವ ಸಾಹಸ ಮಾಡೋದು. ಬರೀ ಎಲ್ಲ ಕೈ ಬಟ್ಟೆ ಇದನ್ನೆಲ್ಲ ಮಾಡಿ ಪ್ಲಾಸ್ಟಿಕ್ ಅಂತ ಹೇಳೋದು. ಎಲ್ಲಿದೆ ಎಲ್ಲ ಪಂಚಾಯತ್ ಮಾಡ್ತಾ ಇದ್ರೆ ಪ್ರಮಾಣೀಕರಿಸಿದ ಹಿಂದೆ ಬನ್ನಿ ಮೊಬೈಲ್ ಶ್ರೀಯುತ ಹರೀಶ್ ಮೇಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯದ ಸ್ವಾಗತವನ್ನು
ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿಗಳು ಇವರಿಗೂ ಕೂಡ ಎಲ್ಲ ಸದಸ್ಯರ ಪರವಾಗಿ ಕರೆದಿರುವಂತಹ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ತುಮಕೂರಿನಿಂದ ಪ್ರತಿ ವರ್ಷ ನೂರಾರು ಯೋಜನೆಗಳನ್ನು ರೂಪಿಸುತ್ತಾರೆ. ಹಾಗೆ ಅನುಷ್ಠಾನಗೊಳ್ಳದೆ ಆದರೂ ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ. ಇವುಗಳನ್ನು ಗಮನಿಸಿಕೊಂಡು ಸರ್ಕಾರದ ವಿವಿಧ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಆರಂಭವನ್ನು ನೀಡಿ ಎನ್ನುವುದಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ಈ ರೀತಿಯ ಕಾರ್ಯಕ್ರಮದ ಪರಿಕಲ್ಪನೆಯನ್ನ ತಂದಿರತಕ್ಕಂತಹ ಅದರ ನೇತೃತ್ವವನ್ನು ವಹಿಸಿಕೊಂಡು ಮೈಸೂರು ಉತ್ಸವದ ಹಾದಿಯಲ್ಲಿ ಮೈಸೂರು ಕ್ಷೇತ್ರದ 43 ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈ ರೀತಿಯ ಗ್ರಾಮೋತ್ಸವವನ್ನು ಅತ್ಯಂತ ವ್ಯವಸ್ಥಿತವಾಗಿ ಆಯೋಜಿಸುತ್ತಿರತಕ್ಕಂತಹ ಅದರ ಪರಿಕಲ್ಪನೆಯನ್ನ ಕಟ್ಟಿರತಕ್ಕಂತಹ ಸಮೃದ್ಧ ಮೈಸೂರು ಪರಿಕಲ್ಪನೆಯ ಗುರುರಾಜಶೆಟ್ಟಿ ಗಟ್ಟಿಹೊಳೆ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಪ್ರಚೋದನಗೊಳಿಸುವುದರ ಮೂಲಕವಾಗಿ ಉದ್ಘಾಟನೆಯನ್ನ ನಡೆಸಿಕೊಟ್ಟು ಬರೆದಿದ್ದಾರೆ. ಇದೀಗ ಪ್ರಾಸ್ತಾವಿಕ ಮಾತುಗಳಿಗಾಗಿ ಗುಂಚಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಮ್ಮಯ್ಯ ದೇವಾಡಿಗಳು ಇವತ್ತು ಗುಜ್ಜಾಡಿ ಇಲಾಖೆಯವರು, ಸಂಜೀವನಿ ಸಂಘದವರು, ಹಾಗೆ ದೇವಸ್ಥಾನದ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು, ಹಾಗೆ ಯಾಕೆ ಕರೆದೇವು ಅಂತ ಹೇಳಿದ್ರೆ ನಾವು ಎಲ್ಲರೂ ಒಟ್ಟುಗೂಡಿ ನಾವೊಂದು ಈ ಉತ್ಸವವನ್ನು ಆಚರಿಸಬೇಕಂತ ಆಗುವುದಿಲ್ಲ ಅಂತೇಳಿ ನಾನು 13ನೇ ತಾರೀಕಿಗೆ ಅದನ್ನು ಮುಂದೆ ಹಾಕಿದ್ದೆ. ಯಾಕಂದ್ರೆ ಹೇಳಿದ್ರೆ ನಮಗೆ ಎಲ್ಲ ಇಲಾಖೆಯು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಟೈಮ್ ಅವರಿಗೆ ಬೇಕಂತ ಹೇಳೋದಕ್ಕಿಂತ ನಾವು 13ನೇ ತಾರೀಕಿಗೆ ನಾವು ಇದು ಇಟ್ಟಿದ್ದು. ಆದರೂ ಈಗ ಹೇಳ್ತಿದ್ರು ಇವತ್ತು ನೀವು ಮತ್ತೊಂದು ಮುಂದೆ ಹಾಕ್ಬೇಕಿತ್ತಂತ. ಆದ್ರೆ ಮತ್ತೊಂದು ಮುಂದೆ ಹಾಕ್ಲಿಕ್ಕೆ ಎಲ್ಲ ಇಲಾಖೆಯವರು ಬೇರೆ ಸಂಜೀವನಿ ಸಂಘದವರು ಕೂಡ ತುಂಬಾ ಇದರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿನಾಗೆ ಎಲ್ಲರಿಗೂ ನಮಸ್ಕಾರ. ತಮ್ಮ ಎಣ್ಣೆ ಹೇಳ್ದಂಗೆ ಒಳ್ಳೆ ಊರು, ಒಳ್ಳೆ ಪಂಚಾಯತ್, ಗುಜ್ಜಾಡಿ ಯಾರಂದ್ರೆ ಒಳ್ಳೆ ಮನಸ್ಸು, ಗನಾರ್ ಅಂತಾರಲ್ಲ ಎಲ್ಲರೂ ಹಾಗೆ ಗನಾರ್ ಇಲ್ಲಿನಾರ ಪಾಪದಾರ ಒಳ್ಳೆಯದ. ಸೊ ಹಾಗಾಗಿ ಗ್ರಾಮೋತ್ಸವ ಸಹಿತ ಭಾರಿ ಲೈಕ್ ಆಯಿತು, ಭಾರಿ ಚಂದ ಆಯಿತು. ಮತ್ತೆ ನಿಮಗೆ 43 ಪಂಚಾಯತ್ನಲ್ಲೂ ಗ್ರಾಮೋತ್ಸವ ಈ ವರ್ಷ ಮೊದಲನೇ ವರ್ಷ. ಹಾಗಾಗಿ ಈ ವರ್ಷ ಒಂದ್ಸತಿ ಸಣ್ಣಕ್ಕೆ ಮಾಡಿ ತೋರಿಸ್ರೆ ಬರುವ ವರ್ಷ ಅದ್ರ ಮುಂದಿನ ವರ್ಷ ಎಲ್ಲ ಭಾರಿ ಲೈಕ್ ಆಗ್ಬೋದು ಅನ್ನೋಂಥ ಕಲ್ಪನೆ ನಮಗೆ. ಆದರೆ ಮೊದಲನೇ ವರ್ಷವೇ ಇಷ್ಟು ಗಡ್ಜಿ ಮಾಡತ್ತಿದ್ರೆ ಅದು ನಿಮ್ಮ ಪಂಚಾಯತ್ನ ತಂಡದ ಪರಿಶ್ರಮ. ಎಲ್ಲ 15 ಇಲಾಖೆಗಳನ್ನು ಕರೆಸಿ ಆಸ್ಪತ್ರೆಗಳನ್ನು ಅರೇಂಜ್ ಮಾಡಿ ಇಷ್ಟು ಚಂದ ಶಾಮಿಯಾನ ಎಲ್ಲ ಹಾಕಿ ಒಂದು ಗಡ್ಜು ಮಾಡಿ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಉಪಯೋಗ ಆಗ್ಬೇಕನ್ನುವಂಥ ಕಾಳಜಿ ಏನಿದೆ ಅದು ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ಅದ್ರ ಜೊತೆಗೆ ಜನರಿಗೋಸ್ಕರ ಒದ್ಕೊಳ್ಕೊಂಬಂತ ಮನಸ್ಸಿರುವಂಥ PDO, ಕಾರ್ಯದರ್ಶಿ ಮತ್ತು ಪಂಚಾಯತ್ನ ಸಿಬ್ಬಂದಿಗಳು. ಆದರೆ ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಇನ್ನೊಂದು ಅಭಿನಂದನೆ ಹೇಳಬೇಕಾದ್ದು ನಮ್ಮ ಮಾಧ್ಯಮದ ಮಿತ್ರರಿಗೆ. ನಾವೊಂದು ಕಲ್ಪನೆಗಳನ್ನು ಹೇಳಿದೆವು, ನಮ್ಮನ್ನ 10 ರೀತಿಯಲ್ಲಿ ಪ್ರಶ್ನೆ ಮಾಡಿದರು, ಅದು ಹೇಗೆ ಮಾಡ್ತೀರಿ, ಇದೇ ಹೇಗೆ ಮಾಡ್ತೀರಿ ಅಂತ. ಆ ಪ್ರಶ್ನೆಗಳಲ್ಲೇ ನಮಗೊಂದಷ್ಟು ದಾರಿ ಸಿಕ್ತು. ಅದಾದ್ಮೇಲೆ ಹೀಗೆ ಮಾಡ್ತೇವೆ ಅಂತ ಹೊರಟೆವು. ಒಂದು ಗ್ರಾಮದಲ್ಲಿ ಆದದ್ದನ್ನು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದಾಗ ಇನ್ನೊಂದು ಗ್ರಾಮಕ್ಕೆ ಮಾದರಿ ಆಗ್ತದೆ. ಅದೆಲ್ಲವನ್ನು ಬಹುಶಃ ಕಮ್ಯುನಿಕೇಟ್ ಇಷ್ಟು ಫಾಸ್ಟ್ ಮಾಡಿದ್ದಿದ್ರೆ ಗ್ರಾಮೋತ್ಸವದ ಯಶಸ್ಸಿನ ದೊಡ್ಡ ಭಾಗ ಅನ್ನುವಂಥದ್ದು ನಮ್ಮ ಎದುರಿಗಿರುವಂಥ ಮಾಧ್ಯಮ ಮಿತ್ರರಿಗೂ ಇದೆ. ಹಾಗೆ ಅವರಿಗೂ ಸಹಿತ ನಾನೊಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಸೊ ಪ್ರತಿ ಗ್ರಾಮಕ್ಕೂ ಸಹಿತ ಪ್ರೇರಣೆ ಹೋಗ್ತಾ ಇದೆ. ಒಂದೇನಕ್ಕೆ ಅಂದರೆ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರ ಅವಧಿ ಮುಗಿತಾ ಬಂತು. ಮುಗಿಯುವಾಗ ಈ ಗ್ರಾಮೋತ್ಸವ ಕಲ್ಪನೆ ಸಿಕ್ತು. ಬಹುಶಃ ಅವರ ಭಾವನೆಯೂ ಇರ್ಬೋದು, 5 ವರ್ಷ ನಮ್ಗೆ ಅಧಿಕಾರ ಕೊಟ್ಟ ಜನರಿಗೆ ಎಷ್ಟು ಮಾಡೋಕ್ಕಾಯ್ತು, ಎಷ್ಟು ಮಾಡೋಕ್ಕಾಗಿಲ್ಲ. ತಮ್ಮ ಹೆಣ್ಣು ಹೇಳಿದ್ರು ನಮ್ದು ಒಳ್ಳೆ ಪಂಚಾಯತ್, ಬಾಬ್ದಾರ್ ಪಂಚಾಯತ್, ಮಣ್ಣು ರಸ್ತೆ ಮಸ್ತ್ ಇತ್ತು, ಸ್ವಲ್ಪ ಲೈಕ್ ಮಾಡಿ ಕೊಡಿ ಅಂದ್ರೆ. ನಾನು 2.5 ವರ್ಷದಿಂದ ಹೀಗೆ ಮದುವೆ ಮಾಡ್ತಾ ಇದ್ದೆ. ಏನು ಮಾಡೋದು, ನನ್ನ ಕ್ಷೇತ್ರ ಸ್ವಲ್ಪ ಹಿಂದುಳಿದ ಕ್ಷೇತ್ರ, ರಸ್ತೆ ಯಾಕಂದೇಳಿ ಒಂದಲ್ಲ ಒಂದು ದಿವಸ ನನ್ನ ಪ್ರಾರ್ಥನೆ ಸಲ್ಲಿಸ್ತು ಅಂತೇಳಿ ಹೇಳಿ ನಂಬಿಕೆ ಇತ್ತು. ಇವತ್ತಲ್ಲ ನಾಳೆ ಎಲ್ಲ ಮಣ್ಣು ರಸ್ತೆ ಎಲ್ಲ ಡಾಂಬರ್ ಆಗ್ತಂತಿತ್ತು. ಆದರೆ ಈ ನಡುವೆ ದಿನ ಕಳೆದು ಹೋಗ್ತಾ ಇತ್ತಲ್ಲ, ಗ್ರಾಮದ ಜನರಿಗೆ ಅಥವಾ ನನ್ನ ಜನರಿಗೆ ಏನು ಸರ್ವಿಸ್ ಕೊಡ್ಬೋದು ಅಂತ ಹೇಳಿದಾಗ ಬಂದಂಥ ಕಲ್ಪನೆ ಇದು ಗ್ರಾಮೋತ್ಸವ ಅಂತೇಳಿ ಹೇಳಿ. ಇದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಇಲಾಖೆಗಳು ಏನಿದೆ
ನಿಮಗೆ ಒಂದು ವ್ಯತ್ಯಾಸನೇ ಹೇಳ್ತಾ ಬೇಕಾದ್ರೆ ಎಲ್ಲ ಕೂತಂತ ಇಲಾಖೆಗಳನ್ನೆಲ್ಲ ಮಾತಾಡಿಸಿ ಬನ್ನಿ, ಇಲ್ಲ ಕಣ್ಕೊ ಬನ್ನಿ, ಒಂದು ನೆಗೆ ಮುಖದಾಗಿದ್ರು. ನಿಮ್ಗೆ ಇಲ್ಲದೆ ಇದ್ರೆ ಈಗಳಿಗೂ ಅಧಿಕಾರಿಗಳನ್ನು ಒಟ್ಟಿಗೆ ಎಂಟಾಗಿ ಕಂಡಿತ್ತು, ಸೆಟ್ಟಾಗಿ ಇರ್ತಾರೆ, ಬಾರ್ ಬಿಡ್ಲ ಬಸ್ ಬಿಡ್ತಾರೆ, ಹೀಗೆ ಇರೋದು. ಆ ಗ್ರಾಮೋತ್ಸವದಲ್ಲಿ ನಾನು ಕಾತಾ ಇದ್ದೆ ಅವತ್ತಿಂದ ಇವತ್ತಿನವರೆಗೂ. ನಿಮ್ಗೆ ಎಲ್ಲರೂ ನಗು ಮುಖದ ಒಂದು ಖುಷಿ ಅವರಿಗೆ, ಸಣ್ಣ ಹಬ್ಬದ ನಮ್ಮನೆ. ಅವ್ರು ಏನಕ್ಕೆ ಕೇಳಿದ್ರೆ ಕಾಯಮ್ಮ ಏನೋ ಒಂದು ಇರುತ್ತೆ, ಒತ್ತಡವೋ ಕರ್ಕೇರಿಯೋ ಮತ್ತೊಂದು. ಆ ಗ್ರಾಮೋತ್ಸವದಾಗಿ ಇಡೀ ಊರು ಇನ್ವಾಲ್ವ್ ಆಪತ್ತಿಗೆ ಅವ್ರಿಗೂ ಒಂದು ಹಬ್ಬದ ನಮ್ಮನೆ ಖುಷಿ ಮೇಲೆ ಅವ್ರು ಸರ್ವಿಸ್ ಕೊಡ್ತಾ ಇದ್ರು. ಒಳಗೆ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟರ್ ಇದ್ರು, ಅವ್ರನ್ನ ಕಣ್ಕೊಂಡ್ಬಂದೆ ನಾನು ಕೇಂದ್ರದವ್ರಿಗೆ ದಿನ ಹೋದಲ್ಲಿ ಮಾತಾಡಿಸಿ ಬಪ್ಪು ಆಯ್ತು. 20 ಪಂಚಾಯತ್ ಆಯ್ತು, 25 ಪಂಚಾಯತ್ ಆಯ್ತು, ಸಾಕಾಯ್ತಾ, ಬೇಜಾರಾಯ್ತಕ್ಕೇನು? ಆ ಡಾಕ್ಟರ್ ಹೇಳೋದು ನಮ್ಗೆ ಆಸ್ಪತ್ರೆ ಕೂಕೊಂಡು ಕೆಲವು ಸತಿ ಬೇಜಾರಾಯ್ತು, ಇಲ್ಲಿ ಜನ ಬರ್ತಾ ಇತ್ತು, ನಮಗೂ ಖುಷಿ, ಒಳ್ಳೆ ಸರ್ವಿಸ್ ಕೊಡ್ತಾ ಇತ್ತು. 100-150 ಜನ ಉಪಯೋಗ ತಕ್ಕಂತೇಳಿ. ನಮ್ಗಲ್ಲಿ ಹಿಂದೆ ಮುದ್ದು ಮನೆ ಆಸ್ಪತ್ರೆಯಲ್ಲಿದ್ದರು. ಮುದ್ದು ಮನೆ ಆಸ್ಪತ್ರೆಯವ್ರು ಹಾಗೆ ಕಣ್ಣಿಗೋಸ್ಕರ ಉಚಿತ ಸರ್ವಿಸ್ ಅನ್ನು ಕೊಡುವವರು. ಅವರು ಎಲ್ಲಾ ಗ್ರಾಮಗಳಿಗೂ ಬರ್ತಾ ಇದ್ರು. ಕನಿಷ್ಠ 100 ಜನ ಅವರಿಂದ ಉಪಯೋಗ ತಗೊಂಡೇ ತಕ್ಕಂತಾರೆ. ಇವತ್ತು ಸಹಿತ ಅವ್ರ ಹತ್ರ ನಾನು ಈಗ ಒಳಗೆ ಹೋದಲ್ಲಿ 46 ಜನ ಇಂಪ್ರೂವ್ ಆಗಿದೆ ಮತ್ತು ಜನ ಬರ್ತಾ ಇದ್ರು ಅಂತ ಹೇಳಿದ್ರೆ, ಉಪಕಾರ ಮಾಡ್ಕೊಂಬಂತ ಮನಸ್ಸಿನವರು, ಉಪಕಾರ ಮಾಡ್ಬೇಕನ್ನುವಂಥ ಇಲಾಖೆಯವರು, ಉಪಕಾರ ಆಗ್ಬೇಕನ್ನುವಂಥ ಪಂಚಾಯತ್ನವರು, ನೀವೆಲ್ಲರೂ ಸೇರಿದಾಗ ಎಷ್ಟು ಜನರಿಗೆ ಉಪಕಾರ ಆಗ್ತಿತ್ತು ಕಣ್ಣೆದುರಿಗೆ. ನಾವೇನು ಕೋಟಿ ಗಟ್ಟಲೆ ಮಾಡಲಿಲ್ಲ, ಆಯ್ತು ಲಕ್ಷಗಟ್ಟಲೆ ಖರ್ಚು ಹಾಕಿ ಪಾಪ ಪಂಚಾಯತ್ನಾಗ ಎಲ್ಲರೂ ಊರಿನವರು ಒಟ್ಟಾಗಿ ಅವರೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಊರಿಗೆ ಮಾಡೋಂಥ ಕಾರ್ಯಕ್ರಮ ಲೈಕ್ ಆಯ್ಕೆ ಅಂತೇಳಿ ಒಂದಷ್ಟು ಖರ್ಚು ಮಾಡಿ ಸಹಿತ ಮಾಡಿದ್ರು. ಆದರೆ ಉಪಕಾರ ಅನ್ನುವಂಥದ್ದು ಎಷ್ಟು ಜನರಿಗೆ ಆಗ್ತಿತ್ತು. ನೀವು ಇಲಾಖೆಗೆ ಹೋದ ದಿವಸ ಅವ್ರು ಇಲ್ಲ, ಇವತ್ತು DC ಮೀಟಿಂಗ್, ಇವತ್ತು ಆಫೀಸಿಗೆ ಇಲ್ಲ ಅಂತೇಳಿ ಹೇಳಿ ನೀವು ವಾಪಸ್ ಹೋಗ್ಬೋದು. ಅವ್ರು ಏನಾದ್ರು ಹುಡುಕೊಂಡು ನಿಮಗೆ ಬಂದಲಿಕ್ಕೆ ನೀವಿಲ್ಲ, ಇವತ್ತು ನಾಗಮಂಡಲ, ಇವತ್ತು ಮದಿ, ಇವತ್ತು ಸಾಮನ ಅಂತೇಳಿ ಜನ ಇಲ್ಲ. ಇದೆಲ್ಲ ಸೇರಿಸಿ ಒಂದು ಗ್ರಾಮೋತ್ಸವ ಮಾಡಿ ಇಲಾಖೆಗಳನ್ನು ಒಟ್ಟು ಮಾಡ್ತಾರೆ, ಜನರನ್ನು ಒಟ್ಟು ಮಾಡ್ತಾರೆ, ಉಪಯೋಗ ತಕ್ಕಂತ ಕಲ್ಪನೆ ಇವತ್ತು ಜಗತ್ತು ಇಲ್ಲಿ ನಮ್ಮ ಈ ಗುಜ್ಜಾಡಿ ಪಂಚಾಯತ್ನಲ್ಲಿ ಇಷ್ಟು ಒಳ್ಳೆ ಗ್ರಾಮೋತ್ಸವ ಆಗಿದೆ. ಇನ್ನೊಂದು ಅದ್ರ ಜೊತೆಗೆ MBK ನಮ್ಮ ಸಂಜೀವಿನಿ ಸಂಘದ ಒಕ್ಕೂಟದ ಅಧ್ಯಕ್ಷರ ಯಾರಿದ್ರಿಲ್ಲ, ನಿಂತ್ಕೊಳ್ಳಿ. ಆಮೇಲೆ MBK ಯಾರಿದ್ರಿಲ್ಲ, MBK ಎಲ್ಲಿದ್ರಿ ಒಂದು ಬರ್ಕೆ ಅನ್ಸುತ್ತೆ ಮೇಲೆ ಬರ್ಕೆ ನಿಮ್ಮನ್ನೇ ನಂಬ್ಕೊಂಡಿದ್ದೆಲ್ಲ ಮಾಡೋದು. ಕಡೆಗೆ ಈ ಗ್ರಾಮದ ಕೃಷಿ ಸಖಿ ಪಶು ಸಖಿ ಒಂದ್ಸತಿ ಬಂದು ಎಲ್ಲಿದ್ರಿ? ಕೃಷಿ ಸಖಿ ಪಶು ಸಖಿ LCRP 3 ಜನ LCRP ಒಂದ್ಸತಿ ಮುಂದೆ ಬನ್ನಿ. FLCRP 8 ಜನ ಇದ್ರು, ಎದುರು ಬನ್ನಿ ಒಂದ್ಸತಿ. ನಿಮ್ಮಂದ್ರೆ ನಾವು ಈ ಹಸ್ತಾಂತರ ಮಾಡೋದು ಜವಾಬ್ದಾರಿ ಬರುವ ವರ್ಷ ನಿಮ್ಮ ಕಾಲಿ ಮೇಲಲ್ಲ, ಹಾಗಾಗಿ ಮುಂದೆ LCRP 3 ಜನ, FLCRP 8 ಜನ, ಒಬ್ಬರು. ಒಂದ್ಸತಿ ಕಂಡುಕಣ್ಣಿ. ಸಂಜೀವಿನಿ ಸಂಘದ ಮಹಿಳೆ ಅನ್ನುವಂಥ ಒಂದು ಶಬ್ದದಿಂದ, ವಿಷಯದಿಂದ ಅವರು ಸಂಘಟಿತರಾಗಿ ಸಬಲರಾಗಿ ಅವರು ನಾಯಕತ್ವ ತಕ್ಕೊಂಡು ಒಂದು ಊರಿನ ಗ್ರಾಮೋತ್ಸವ ರೀತಿ ಮಾಡಿ ನಮ್ಮ ಊರಿನ ಬಗ್ಗೆ ಪ್ರೀತಿ ಅಭಿಮಾನ ಬೆಳೆಸಿ ನಮ್ಮೂರಿಗೆ ವಸ್ತುಗಳನ್ನ ಉತ್ಪಾದನೆ ಮಾಡಿ ಅದನ್ನ ಇಲ್ಲೇ ಮಾರಾಟ ಮಾಡಿ ಒಂದು ಗ್ರಾಮ ಸ್ವತಂತ್ರ ಇಲ್ಲಿ ಬೇಕಾದ ತರಕಾರಿಯಿಂದ ಹಿಡಿದು ವಸ್ತುಗಳಿಂದ ಹಿಡಿದು ಚೀಲ ಬ್ಯಾಗಿಂದ ಹಿಡಿದು ಎಲ್ಲವೂ ಗುಜ್ಜಾಡಿ ಬೇಕಾದ ಪೂರ್ತಿ ಗುಜ್ಜಾಡಿಗೆ ರೆಡಿ ಆಗ್ತದೆ ಅಂತೇಳಿ ಮಾಡುವಂತ ಸಂಕಲ್ಪ ತೊಟ್ಟಾರೆ ಇವರು ಸಂಜೀವಿನಿ ಸಂಘದವರು. ಸೊ ಅದರ ಆರಂಭದವರು ಮುಂದಿನ ದಿನಗಳಲ್ಲಿ ಮತ್ತು ಬಲಿಷ್ಠ ಊರಿನ ಪ್ರತಿಯೊಬ್ಬರು ಒಂದು ಸಂಜೀವಿನಿ ಸಂಘದಲ್ಲಿ ಇರ್ಬೇಕು. ಅಂದ್ರೆ 2 ಮೆಂಬರ್ ಆಗ್ತಿಲ್ಲ, ಆಧಾರ್ ಕಾರ್ಡ್ ಕೊಟ್ಟ ಮಾಡೋದ್ರಿಂದ ಒಂದೇ ಮೆಂಬರ್. ಆದ್ರೆ ಸಂಜೀವಿನಿ ಸಂಘ ಯಾರು ಇಲ್ಲ ಅಂತ ಆದಾಗ ಒಂದೇ ವಿಷಯ. ಎರಡನೇದು ಇಲ್ಲಿನ ಚಿಕ್ಕಿ ಫ್ಯಾಕ್ಟ್ರಿ ಯಾರು ಯಜಮಾನ್ರು ಯಾರು ಚಿಕ್ಕಿ ಫ್ಯಾಕ್ಟ್ರಿ ಕೈ ತೋರಿಸಿಬಿಡಿ, ಚೂರು ಮುಂದೆ ನಿಮ್ಮನ್ನು ಹೇಳದೇ ಇದ್ರೆ ಆಗುದೇ ಇಲ್ಲ. ಅಭಿನಂದನೆ ಹೇಳ್ತಾರೆ. ಎಂತಕ್ಕೆ ಕೇಂದ್ರೆ ಒಂದ್ಸರ್ತಿ ಸೋತರು, ಸಮಸ್ಯೆ ಆಯ್ತು, ಅದು ಬಿಡ್ಲಿಲ್ಲ, ಹೋರಾಟ ಮಾಡಿ ಮತ್ತಿವತ್ತು ಸರ್ತ ನಿಂತ್ಕೊಂಡಿರೋರು ಕರ್ಕೊಂಡಕ್ಕ ಅವರಿಗೆ ಸರ್ಕಾರಿ ಶಾಲೆಗಳಲ್ಲಿ ಚಿಕ್ಕಿ ಅಂತ ಇದ್ದಳಿಕೆ ಚಿಕ್ಕಿ ಫುಲ್ ಹೋಗ್ತಾ ಇದ್ದಿದ್ದು. ಅದು ಚೇಂಜ್ ಆದ ತಕ್ಷಣ ಮಾಡೋದು ಚಿಕ್ಕಿ ಎಲ್ಲ ಉಳಿತು. ಟೆನ್ಷನ್ ಮಾಡ್ಕೊಂಡ್ರು ಅವ್ರು, ಬೇಡ ಇದ್ದಿತ್ತು ನಮ್ಗೆ ಇಲ್ಲಿವರೆಗೆ ಅಂತ ಹೇಳಿ. ಆ ಸೋತಳಿಗೂ ಒಂದು ಹೆಣ್ಣು ಮಗು ಅಂತರು ಹೆಣ್ಸರ್ ಬಂತವರು ಬಿಡದೆ ಇವತ್ತು ಮತ್ತೆ ಪುನಃ ರೆಡಿ ಮಾಡಿ ಅವ್ರು ಮಾಡೋದಂತೂ ಮಾರ್ಕೆಟ್ ಆಗ್ತೈತಿ. ನಾನು 1000 ಬದಿಗೆ ಹೇಳಿದ್ದೆ. ಹಾಗೆ ಗುಜ್ಜಾಡಿ ಚಿಕ್ಕಿ ಫ್ಯಾಕ್ಟ್ರಿ ಯಾರಕ್ಕೆ ಅಂದ್ರೆ ಅಕ್ಕ, ಹಾಗೆ ಅಕ್ಕನ ತೋರಿಸಿ ಬಿಡ್ತಾರೆ, ಅಕ್ಕನ ದೇವರು ಒಳ್ಳೇದು ಮಾಡಲಿ. ಸೊ ಈ ರೀತಿ ಮನೆಯಲ್ಲಿ ಮಕ್ಕಳು ಕೆಲಸ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳಿನ ಶಾಲೆಗಳೆಲ್ಲವನ್ನೂ ಮಾಡಿ ಮನೆಯಲ್ಲಿ ಒಂದು 10 ರೂಪಾಯಿ ಮಾಡಕಂಪ ಒಂದು ದಾರಿ ಮಾಡಿಕೊಡುತ್ತಾ ಇರೋದು ಸಂಜೀವಿನಿ ಸಂಘ. ಸೊ ಆ ಸಂಜೀವಿನಿ ಸಂಘದ ಬೆಂಬಲಕ್ಕೋಸ್ಕರ ಈ ಗ್ರಾಮೋತ್ಸವ ಮಾಡ್ತಾ ಇದ್ರು. ಗ್ರಾಮೋತ್ಸವ ಅಂತೇಳಿ ಹೇಳೋದ್ರ ಮೂಲ ಕಲ್ಪನೆ ಸಂಜೀವಿನಿ ಸಂಘದವರು ಅವರು ರೆಡಿ ಮಾಡಿದ ವಸ್ತುಗಳನ್ನು ಒಂದು ದಿವಸ ಇಡಬೇಕು, ಜನ ಜಾಸ್ತಿ ಬರ್ಕ, ಜನರಿಗೆ ಉಪಯೋಗ ಆಯ್ಕ, ಇಲಾಖೆಗಳು ಬರಬೇಕು. ಇದೆಲ್ಲದರ ಕಾರಣದಿಂದ ನೀವು ಇಲ್ಲಿ ಬಂದು ಕೂತರಿಗೆ 10 ಜನರಿಗೂ ವೇದಿಕೆಯಲ್ಲಿ ಇದ್ದರಿಗೆ ಹೇಳ್ತೇವೆ, ನೀವು ಏನು ತಗೊಂಡಿದ್ರು ಅಡ್ಡಿಲ್ಲ, ಕರೆಕ್ಟ್ ಅಲ್ದ, ವ್ಯಾಪಾರ ಮಾಡ್ತಿದ್ರು ಅಡ್ಡಿಲ್ಲ, ಏನು ಮಾಡ್ಕೋರ ನಿಮ್ಮನ್ನು ಒಂದು ಮಾತಾಡಿಸಿ ಹೋಗ್ಬೇಕು. ನೀವು ಮಾಡಿರಲ್ದ ವ್ಯವಹಾರ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಹೋಯ್ನಿ. ಆಗಳೈತೆ ನಿಮಗೆ 70 ಸಂಘ, 60 ಸಂಘ, 60 ಸಂಘದಾಗ ಈಗ ಎಷ್ಟು ಸಕ್ಸಸ್ ಸ್ಟೋರಿ ನಿಂದ 5 ಇತ್ತ
ಹತ್ತಿತ್ತ ಸಕ್ಸಸ್ ಸ್ಟೋರಿ ಅಂತೇಳಿ ಹೇಳ್ರೆ ಫಸ್ಟ್ ಸಂಘ ಮಾಡ್ಕೊಂತಾರೆ ಅವರು ಸಣ್ಣ ಅವರಿಗೆ ಟ್ರೈನಿಂಗ್ ಎಲ್ಲ ಆತ ಹೊತ್ತು ಅವರು ವ್ಯವಹಾರ ಮಾಡಿ ದುಡಿದ್ರ ಮೇಲೆ ಅದು ಸಕ್ಸಸ್ ಸ್ಟೋರಿ ಅಂತ ಅಪ್ಲಿಕೇಶನ್. ಸೊ ಇಲ್ಲಿ ಒಂದು 10 ಜನ ಇದ್ದಾರೆ ಆ ರೀತಿ ಸಕ್ಸಸ್ ಸ್ಟೋರಿ ಅವರು. ನಿಮ್ಮ ಬೆಂಬಲ, ಊರಿನ ಬೆಂಬಲ ಕೊಟ್ಟಳಿಕೆ ಆ 60 ಬರುವ ವರ್ಷ ಒಂದು 40 ಜನ ಸಕ್ಸಸ್ ಸ್ಟೋರಿ ಬರ್ತಾರೆ. ಸೊ ಸಂಜೀವಿನಿ ಸಂಘದ ಉದ್ದೇಶ ಇರುವಂಥದ್ದು ನಾಡ್ದು ಬೈಂದೂರು ಉತ್ಸವಕ್ಕೂ ಇದೇ ಪ್ರೇರಣೆ ಇರುವಂಥದ್ದು. ಅಷ್ಟೂ ಗ್ರಾಮದ ಗ್ರಾಮೋತ್ಸವ ಈ ಸಂಘದವರಿಗೆ ವಿಶ್ವಾಸ ಬಂದು ನಾಡ್ದು ಲಕ್ಷಗಟ್ಟಲೆ ಜನ ಬಪ್ಪತ್ತಿಗೂ ಅವ್ರು ಇಟ್ಕೊಂಡ್ಕಿನ್ನ ಈ ವ್ಯವಸ್ಥೆನೆಲ್ಲ. ಸೊ ಇದೆಲ್ಲದ್ರ ಜೊತೆಗೆ ಮೊದಲನೇ ಬಾರಿ ಗ್ರಾಮೋತ್ಸವ ಮಾಡೋಕ್ಕೆ ಹೇಳ್ರಲ್ಲ ತಮ್ಮಣ್ಣ, ನಮಗೆ ಪೂರ್ತಿ ಮಾಹಿತಿ ಇರಲಿಲ್ಲ ಅಂತ ಹೇಳಿ. ನಮಗೆ ಗಮ್ಮತ್ತಂದ್ರೆ ಮಾಹಿತಿ ನಮಗೂ ಇರಲಿಲ್ಲ, ಮಾಡ್ಕೊಂಡ್ರೆ ಕಲ್ಪನೆ ಹೇಳೋದು ಮಾತ್ರ ನಾವು ಚಂದ ಮಾಡಿ ತೋರ್ಸದ್ ನೀವು, ಇಷ್ಟು ಲೈಕ್ ಮಾಡಿ ಗ್ರಾಮೋತ್ಸವ ಮಾಡ್ಕೊಂಡು ತೋರಿಸಿದ್ರೆ ನೀವು. ಹಾಗಾಗಿ ನಿಮಗೆ ಮತ್ತೊಂದು ಸರ್ತಿ ಅಭಿನಂದನೆ ಹೇಳ್ತೇವೆ. ಇನ್ನೂ ಒಂದು ಶಾಮಿಯೆಲ್ಲ ಹಾಕಿ ಶಾಮಿಯಾನ ಗಿಮಿಯನ್ನ ಹಾಕಿ ಇಷ್ಟು ಚಂದ ಕೂರಿಸಿ ಊಟ ಮಾಡಿರುತ್ತೆ. ಒಂದರಿಗೆ ಪುನಃ ಊಟ ಎಲ್ಲ ಹಾಕಿ ಈ ನಮೂನೆ ಮಾಡ್ತಾರಲ್ಲ ಪಂಚಾಯತ್ ಮುಗಿಕಿದ್ರ ಮೊದಲು. ಸೊ ಅದು ಎಷ್ಟು ಅಭಿನಂದನೆ ಹೇಳಿದ್ರು ಸಾಲ. ಬೈಂದೂರು ಉತ್ಸವ ಸಮಿತಿಯ ಪಾಪ ಮಸ್ತ್ ಓದ್ಕೊಂಡ್ರು. ನಮ್ಮ ಉತ್ಸವ ಸಮಿತಿಯ ಸಂಚಾಲಕರು ಗಣೇಶ್ ಅವ್ರ ಜೊತೆಗೆ ಅನಿತಕ್ಕ ಎಲ್ಲ ಪಂಚಾಯತಿಗೆ ಹೋಗಿ ಇದು ಫಸ್ಟ್ ಹೇಳ್ಕಲ್ಲ. ನಿಮಗೀಗ ಏನೇನು ತಂದು ಸಾಕಿದ ಮೇಲೆ ಒಂದು 2 ತಿಂಗಳ ಹಾಕದಿ ಗೊತ್ತಾಗ್ತದೆ ಪುರುಷರು ಅಂತ ನಮ್ಮಲ್ಲೆಲ್ಲ. ಮೂಲ ಪುರುಷ ಇವರೇ ಮರ ಅಂತ ಹೇಳಿ ಕೂತ್ಕೊಳ್ಳಿ. ಸೊ ಅವರು ಹೋಗಿ ಬೆಳೆದ ಕೆಲಸ ಅಂದ್ರೂ ಕೂಡ ಹೆಂಗೆ ಒಗ್ಗಟ್ಟು ಆಗ್ತದೆ ನೀವು ನಿಮ್ಮನ್ನು ಕಂಡ್ರೆ ಇದಕ್ಕಿಂತ ದೊಡ್ಡ ಪ್ರೀತಿ ಏನು ಬೇಕು. ಸೊ ಹಾಗಾಗಿ ಗ್ರಾಮದ ಅಭಿಮಾನ, ಗ್ರಾಮದ ಬಗ್ಗೆ ಪ್ರೇಮ ಇದನ್ನು ಬೆಳೆಸಿದಂಥ ಈ ಗ್ರಾಮೋತ್ಸವಕ್ಕೆ ವಿಶೇಷವಾಗಿ ಗುಜ್ಜಾಟಿಯ ಈ ಎಲ್ಲ ತಂಡದ ಸದಸ್ಯರಿಗೆ, ಊರಿನ ಮುಖಂಡರಿಗೆ ನಾನು ಉಮೇಶ್ ಅಣ್ಣಿಗೆ ಫೋನ್ ಮಾಡೋದು, ಉಮೇಶ್ ಅಣ್ಣ ಎಂತ ಮಾಡ್ತಿದ್ದೆ ಪಂಚಾಯತ್ ನನಗೆ ಎಲ್ಲ ಒಳ್ಳೆ ಒಗ್ಗಟ್ಟಾಗಿ ಓದ್ತಾ ಇದ್ರು. ಸಹಕಾರ ಯಾರ್ದೆಲ್ಲ ಸಿಕ್ಕತ್ತು, ಎಲ್ಲರದ್ದು ಸಹಕಾರ ತಕ್ಕಂತ ಇದ್ರು. ಅವರು ಒಳ್ಳೆ ಒಗ್ಗಟ್ಟೆ ಹೋರಾಡ್ತಾ ಇದ್ರು, ಏನು ಭೇದ ಭಾವ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಬ್ಬರಿ ಹಿರಿಯರನ್ನು ನಿಂತು ಧೈರ್ಯ ಕೊಟ್ಟದ್ದು ಸಹಿತ ಈ ಸಂದರ್ಭದಲ್ಲಿ ನಿಮಿತ್ತ ಇಲಾಖೆಗಳು ಕಾರ್ಯಕ್ರಮ ಸ್ವರೂಪ ಹೆಂಗೆ ಮಾಡ್ಕೊಂಡಿದ್ರೆ ನಾನು ಹರೀಶ್ರೆ ನಮ್ಮಣ್ಣ ನನ್ನ ಪ್ರಕಾರ ಇಲಾಖೆಗಳು ಒಂದು ಸಲ ಮಾಹಿತಿಗಳನ್ನ ಹೇಳೋದಿಲ್ಲ. ಮಸ್ತು ವಿಷಯಗಳಿರುತ್ತೆ, ಮಸ್ತು ಸ್ಕ್ರೀನ್ ಇರುತ್ತೆ ಅವ್ರ ಹತ್ರ. ಜನರಿಗೆ ಅದನ್ನ ಹೇಳ್ತಾರೆ, ಅವರಿಗೆ ನೆನಪಾದಲ್ಲಿ ಮಾತ್ರ ಇಂಥದ್ದಿರ್ತ ಅನ್ನೋದು ಬರ್ತಾರೆ ನೋಡಿಗೆ. ನಮಗೆ ಮಸ್ತು ಸಾಮಾನು ಇರುತ್ತೆ, ಅದು ಇಲಾಖೆಯಲ್ಲಿ ಮಸ್ತು ವಿಷಯ ಇರುತ್ತೆ, ಅದನ್ನು ಹೇಳಕ್ಕೆ ಇವತ್ತು ಅವಕಾಶ ಹೋಗ್ತಕ್ಕಂಥದ್ದು. ಎಲ್ಲರಿಗೂ ಮಕ್ಕಳಿಗೆ ಡ್ಯಾನ್ಸ್ ಇಟ್ಟಿದೆಯಾ ಅದೀಗ ಅದು ಕಾಣ್ತಾ ಹೋಗ್ತಾಗ್ತದೆ ಈಗ ಸುಮಾರು ಜನರಿಗೆ. ಅವರಿಗೂ ಉಮೇದಿತ್ತು, ನಮಗೂ ಉಮೇದಿತ್ತು, ಹಾಗಿತ್ತು ಈಗ. ಬಟ್ ಇವತ್ತೊಂದು 3 ಕಡೆ ಗ್ರಾಮೋತ್ಸವ ಇರೋದ್ರಿಂದ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಿಮ್ಮ ಜೊತೆಗೆ ಇಷ್ಟೊತ್ತಿಗೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಒಂದಿಸ್ತಾ ಗ್ರಾಮೋತ್ಸವ ಕಲ್ಪನೆ ದಿನದಿಂದ ಬೆಳೀತಾ ಹೋಗಿ ಜನರ ಕಾಲು ಹುಡುಕಿ ಇಲಾಖೆಗಳು, ಅಧಿಕಾರಿಗಳು ಒಂದು ಸರ್ವಿಸ್ ಕೊಡುವಂತಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದವರಿಗೆ ಅಭಿನಂದನೆಗಳನ್ನು ತಿಳಿಸಿರತಕ್ಕಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಮಾನ್ಯ ಶ್ರೀಯುತ ಗುರುರಾಜ್ ಶೆಟ್ಟಿ ಗಟ್ಟಿಹೊಳಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಆಯೋಜಕರ ಪರವಾಗಿ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವಷ್ಟು ಇಂದಿನ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಶಾಮಿಯಾನದ ವ್ಯವಸ್ಥೆಯನ್ನ ಉಚಿತವಾಗಿ ನಿರ್ವಹಿಸಿರತಕ್ಕಂತಹ ಶ್ರೀಯುತ ಚಂದ್ರ ನಾಯ್ಕರವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಲಿರುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಗ್ರಾಮೋತ್ಸವ 2026ರ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಶಾಮಿಯಾನದ ವ್ಯವಸ್ಥೆಯನ್ನ ಉಚಿತವಾಗಿ ನಿರ್ವಹಿಸಿಕೊಟ್ಟವರು ಹಾಗೆ ತಮ್ಮ ಒಂದು ಶಾಮಿಯಾನದ ಉದ್ಯಮದ ಹಾದಿಯಲ್ಲಿ ಗ್ರಾಹಕರನ್ನ ನೋಡಿಕೊಂಡು ಅವರ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಕಡಿಮೆ ವೆಚ್ಚದಲ್ಲಿ ಸೇವೆ ನೀಡುವಂತಹ ಈ ಭಾಗದ ಹೆಮ್ಮೆಯ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಚಂದ್ರನಾಯಕ್ ಶ್ರೀ ಗುಹೇಶ್ವರ ಶಾಮಿಯಾನ ಕೊಡಪಾಡಿ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇವೆ. ಈ ಭಾಗದ ಉದ್ಯಮಿಗಳಾಗಿ ಗುರುತಿಸಿಕೊಂಡವರು ಮೂಕಾಂಬಿಕಾ ಕಾಪರ್ ಇಂಡಸ್ಟ್ರೀಸ್ ಮೂಲಕವಾಗಿ ಈ ಭಾಗದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮದೇ ಆಗಿರತಕ್ಕಂತಹ ಸಹಕಾರವನ್ನ ನೀಡುತ್ತಾ ಬಂದವರು ಹಾಗೆ ಕಳೆದ ಬಾರಿ 50ನೇ ಸುವರ್ಣ ಮಹೋತ್ಸವದ ಸಂಭ್ರಮದ ನಾಗಮಂಡಲೋತ್ಸವವನ್ನು ಆಚರಿಸಿಕೊಂಡಿರುವಂತಹ ಶ್ರೀ ನಾಗ ದೇವಸ್ಥಾನ ಬೆಳಗೆರೆ ಇದರ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀಯುತ ಉಮೇಶ್ ಕಲ್ಮೇಸ್ತಾರ್ ಅವರು ಆಯೋಜನೆಯಲ್ಲಿ ಕಾಣುತ್ತಿರುವಂತಹ ಗುಜ್ಜಾಡಿ ಗ್ರಾಮೋತ್ಸವ 2026ರ ಎಲ್ಲ ಸಜ್ಜನ ಬಂಧುಗಳಿಗೂ ಉಚಿತವಾಗಿ
ಊಟದ ವ್ಯವಸ್ಥೆಯನ್ನ ಅತ್ಯಂತ ರುಚಿಯಾಗಿರತಕ್ಕಂತಹ ಊಟದ ವ್ಯವಸ್ಥೆಯನ್ನ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಉಚಿತವಾಗಿ ನೀಡಿರತಕ್ಕಂತಹ SS ಕೇಟರರ್ಸ್ ಮಂಕಿ ಗುಜ್ಜಾಡಿ ಇದರ ಪ್ರಮುಖರಾಗಿರುವಂತಹ ಶ್ರೀಯುತ ಸುರೇಂದ್ರ ನಾವಡರು